ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈಕ್ರೋನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಿರುವಂಥ ಮಾಹಿತಿ ಯಾವುದಪ್ಪ ಅಂತಂದರೆ 2025 ಹಾಗೂ 26ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಪ್ಲಿಕೇಶನ್ಸನ್ನು ಯಾವ ರೀತಿ ಸಲ್ಲಿಸಬೇಕು, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಫ್ರೀ ಸೈಟ್ಸ್ ಅಥವಾ ಸೈಟ್ಸ್ ಇದ್ದವರಿಗೆ ಮನೆ ಕಟ್ಟಲಿಕ್ಕೆ ಯಾವ ರೀತಿ ಲೋನ್ ಅಮೌಂಟನ್ನು ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಅಂತ ಸಂಪೂರ್ಣವಾದ ಮಾಹಿತಿ. ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇಡಬೇಕಾಗಿದೆ, ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅದು ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ತಾವೆಲ್ಲರಿಗೂ ನಮ್ಮ ಮೈಕ್ರೋನ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, 2025 ಹಾಗೂ 26ನೇ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತಂದರೆ PMAY ಸ್ಕೀಮನ್ನು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾರಿಗೆ ತಂದಿದೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಯಾರಿಗೆಲ್ಲ ನೆರವು ಅಂದರೆ ಮನೆ ಇಲ್ಲ ಅವರಿಗೆ ಉಚಿತವಾಗಿ ಸೈಟ್ಸನ್ನು ಕೊಡಬೇಕು, ಅಥವಾ ಮನೆಯನ್ನು ಕಟ್ಟಿಕೊಡ್ಬೇಕು, ಅಥವಾ ಸೈಟ್ಸ್ ಇದ್ದವರಿಗೆ ಮನೆ ಕಟ್ಟಲಿಕ್ಕೆ ಅಮೌಂಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಜಾರಿಗೆ ತಂದಿದೆ. ಈ ಸ್ಕೀಮ್ನ ಅಡಿಯಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಎಲ್ಲಿ ಅಪ್ಲಿಕೇಶನ್ನ ಹಾಕಬೇಕು ಅಂತಂದರೆ ಫ್ರೆಂಡ್ಸ್, ನೀವು ಈ ಒಂದು ಸ್ಕೀಮ್ನ ಅಡಿಯಲ್ಲಿ ಈಗಾಗಲೇ ಸುಮಾರು ಜನ ಅಪ್ಲಿಕೇಶನ್ಸ್ನ ಹಾಕಿದ್ದಾರೆ. ಆದರೂ ಕೆಲವರಿಗೆ ಸೈಟ್ಸ್ ಆಗಲಿ ಮನೆ ಆಗಲಿ ಉಚಿತವಾಗಿ ಸಿಗಲಿಲ್ಲ. ಹಾಗಾಗಿ ಸುಮಾರು ಜನ ಅದಕ್ಕೆ ಬೇಜಾರಾಗಿದ್ದಾರೆ. ನಾವು ಸುಮಾರು ಸಲ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದೀವಿ, ಆದರೂ ನಮಗೆ ಯಾವುದೇ ಒಂದು ಸೈಟ್ ಸಿಗಲಿಲ್ಲ, ಯಾವುದೇ ಒಂದು ಅಮೌಂಟ್ ನಮಗೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗಿದ್ದಾರೆ. ಈ ವರ್ಷ ಅಂದರೆ ಪ್ರತಿ ವರ್ಷ ಅಪ್ಲಿಕೇಶನ್ಸ್ ಏನು ಹಾಕಿದರೆ ಅವರು ಮತ್ತೆ ಈ ವರ್ಷ ಅಪ್ಲಿಕೇಶನ್ ಹಾಕಲಿಕ್ಕೆ ಬಂದಾಗ ಅಲ್ಲಿ ಆನ್ಲೈನ್ ಏನು ತೋರಿಸ್ತಾ ಇದೆ ಅಂತಂದರೆ ಯು ಹ್ಯಾವ್ ಆಲ್ರೆಡಿ ಬೀನ್ ಬೆನಿಫಿಷಿಯೇಟೆಡ್ ಅಂತಂದರೆ ನಿಮ್ಗೆ ಆಲ್ರೆಡಿ ಈ ಒಂದು ಬೆನಿಫಿಟ್ ಆಗಿದೆ ಅಂತ ಬರ್ತಾ ಇದೆ. ಬಟ್ ಇವ್ರು ಏನು ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮ ಒಂದು ಮುನ್ಸಿಪಲ್ ಆಫೀಸ್ ಅಥವಾ ಗ್ರಾಮ ಪಂಚಾಯತ್ ಏನಿದೆ ಅಲ್ಲಿ ಹೋಗಿ ಮೂವ್ ಮಾಡಿಸ್ಕೊಂಡಿಲ್ಲ ಅಷ್ಟೇ. ಹಾಗಾಗಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಮ ಒಂದು ಮುನ್ಸಿಪಲ್ ಆಫೀಸ್ ಇರ್ಬೋದು, ಅಂದರೆ ನೀವು ಟೌನ್ ಲಿಮಿಟ್ ಅಥವಾ ಒಂದು BBMPಗೆ ಬಂದರೆ ನಿಮಗೆ BBMP ಒಂದು ಟೌನ್ ಲಿಮಿಟ್ ಬರ್ತದೆ, ಅಥವಾ ನೀವು ಟೌನ್ ಲಿಮಿಟಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಮುನ್ಸಿಪಲ್ ಆಫೀಸ್ ಬರ್ತದೆ, ಅಥವಾ ನೀವು ಒಂದು ಹಳ್ಳಿಯಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಗ್ರಾಮ ಪಂಚಾಯತಿ ಬರ್ತದೆ. ಅಲ್ಲಿ ಹೋಗಿ ನೀವು ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಪ್ಲಿಕೇಶನ್ಸನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಅಲ್ಲಿ ಹೋಗಿ ಮೂವ್ ಮಾಡಿಸ್ಕೋಬೇಕಾಗಿರ್ತದೆ. ಇನ್ನು ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 2 ವಿಧ ಇದೆ ಫ್ರೆಂಡ್ಸ್. ಒಂದು ಬಂದ್ಬಿಟ್ಟು ಯಾರು ಸೈಟ್ಸನ್ನು ಹೊಂದಿದ್ದಾರೆ ಅಂಥವರಿಗೆ ಮನೆ ಕಟ್ಟಲಿಕ್ಕೆ ಅಮೌಂಟನ್ನು ಕೊಡ್ತಾರೆ. ಸೆಕೆಂಡ್ ಅಂತೂ ನಿಮಗೆ ಮನೆಯೇ ಇಲ್ಲ, ಸೈಡು ಇಲ್ಲ, ನೀವು ಬಾಡಿಗೆ ಮನೆಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಫ್ರೀ ಸೈಟ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು AHP ಅಂತ ಹೇಳ್ತೀವಿ. ಜೊತೆಗೆ BLC ಅಂತ ಒಂದು ಸ್ಕೀಮ್ ಇದೆ. AHP ಅಂತ ಅಂದರೆ ನಿಮಗೆ ಸೈಟ್ ಬೇಕು ಅಂತ ಅಪ್ಲಿಕೇಶನ್ನ ಹಾಕಬೇಕು. BLC ಅಂತ ಅಂದರೆ ನಿಮಗೆ ಸೈಟ್ ಇದೆ, ಮನೆ ಕಟ್ಟಬೇಕು ಅಂತ ಅಪ್ಲಿಕೇಶನ್ನ ಹಾಕಬೇಕು. ಇನ್ನು ಅಪ್ಲಿಕೇಶನ್ನ ಎಲ್ಲಿ ಹೋಗಿ ಸಬ್ಮಿಟ್ ಮಾಡಬೇಕು ಫ್ರೆಂಡ್ಸ್? ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಪ್ಲಿಕೇಶನ್ನ ನೀವು ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ CSC ಸೆಂಟರ್ಗಳಿಗೆ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಅಂದರೆ ನಿಮ್ಮ ಲೋಕಲ್ ಸೈಬರ್ ಏನಿರ್ತದೆ ಅಲ್ಲೂ ಸಹ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಕೋತಾರೆ. ಅಲ್ಲಿ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಡಾಕ್ಯುಮೆಂಟ್ ಲಿಸ್ಟನ್ನು ಹಾಕಿದ್ದೀನಿ. ಅಷ್ಟು ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ನಿಮ್ಮ ಹತ್ತಿರದ ಗ್ರಾಮ 1, ಕರ್ನಾಟಕ 1 ಅಥವಾ CSC ಸೆಂಟರಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ಮೇಲೆ ಅಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ ಅಪ್ಲಿಕೇಶನ್ನ ಅಟ್ಯಾಚ್ ಮಾಡಿ ನಿಮ್ಮ ಮುನ್ಸಿಪಲ್ ಆಫೀಸ್ ಏನಿರ್ತದೆ ಅಲ್ಲಿ ಅಥವಾ ನೀವು ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಅದನ್ನು ಮೂವ್ ಮಾಡಿಸ್ಕೊಳ್ಳಿ. ಅಷ್ಟನ್ನು ಮಾಡಿಸಿದ್ದೀರಾ ಅಂತಂದರೆ ಫ್ರೆಂಡ್ಸ್, ನಿಮಗೆ ಖಂಡಿತವಾಗ್ಲೂ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಮಗೆ ಬೆನಿಫಿಟ್ನ ಸಿಗುತ್ತೆ. ಫ್ರೆಂಡ್ಸ್, ನಿಮಗೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಬೇಕು ಅಂತಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಇಮೇಲ್ ಐಡಿಯನ್ನು ಹಾಕಿದ್ದೀನಿ. ಆ ಒಂದು ಇಮೇಲ್ ಐಡಿಗೆ ನೀವು ಇಮೇಲ್ ಮಾಡಬಹುದಾಗಿದೆ. ಇದೊಂದು ಸಣ್ಣ ಮಾಹಿತಿ ಇತ್ತು, ಇನ್ನೊಂದು ಸಣ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಸ್ಗಳಿಗೆ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.